ಈ ಎಪಿಸೋಡ್ನಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನಂತಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ಏನು, ಅದು ಪರ್ಸನಾಲಿಟಿ ಡೆವಲಪ್ಮೆಂಟಿಂದ ಹೇಗೆ ನಾವು ಸಂಬಂಧಗಳು ಉಳಿಸ್ಕೊಳ್ಳೋದು ಸರ್ ಬೇಸಿಕಲಿ ಯಾರ್ಯಾರಿಗೆ ಬೇಕಾಗಬೇಕಿದೆ. ಬೇಸಿಕಲಿ ಪರ್ಸ್ನಾಲಿಟಿ ಅನ್ನೋದು ತುಂಬ ಅತಿ ದೊಡ್ಡ ಸಬ್ಜೆಕ್ಟ್ ಸರ್. ನನ್ನ ಎಂಟೈರ್ ಸರ್ಕ್ಯೂಟ್ ಈಸ್ ಬೇಸ್ಡ್ ಆನ್ ಮೈ ಪರ್ಸ್ನಾಲಿಟಿ. ಪರ್ಸ್ನಾಲಿಟಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಡ್ತಾರೆ. ಅಂದರೆ ಆ ವ್ಯಕ್ತಿಯ ತೂಕ, ಹೈಟ್ ನೋಡಿ ಪರ್ಸ್ನಾಲಿಟಿ ಅಂತ ನಾವು ಹೇಳಬಾರ್ದು. ಪರ್ಸ್ನಾಲಿಟಿ ಅಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲಿರುವಂಥ ಆಲೋಚನಾ ವಿಧಾನಗಳು, ಭಾವನೆಗಳು ಅಂತ ಹೇಳ್ತಾರೆ. ಆ ಆಲೋಚನೆಗಳು, ಭಾವನೆಗಳು ಹಾಗೂ ಅವರ ಗುಣ ಸ್ವಭಾವಗಳು ಯಾವ ಥರ ಅವ್ರ ಜೊತೆಗೆ ಅವ್ರು ಇಟ್ಕೊಂಡು ಸಮಾಜದ ಜೊತೆ ವ್ಯವಹರಿಸ್ತಾ ಇದೆ ಅನ್ನೋದು ಆ ವ್ಯಕ್ತಿತ್ವ ಏನು ಅಂತ ಹೇಳುತ್ತೆ, ಪರ್ಸ್ನಾಲಿಟಿ ಏನು ಅಂತ ಹೇಳುತ್ತೆ. ಈ ಪರ್ಸ್ನಾಲಿಟಿ ಅನ್ನೋದು ಬೇಸಿಕಲಿ 4 ಪರ್ಸ್ನಾಲಿಟಿಗಳಿರುತ್ತೆ ಸರ್. ಎಂಟೈರ್ ಪಾಪ್ಯುಲೇಷನ್ ಎಲ್ಲರ ಫಿಂಗರ್ ಪ್ರಿಂಟ್ಸು ಬೇರೆ 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 ಅಂತ ಗೊತ್ತು. ನಾವು ಎಲ್ಲರ ಫಿಂಗರ್ ಪ್ರಿಂಟ್ಸನ್ನು ಕ್ಯಾಟಗರೈಸ್ ಮಾಡಿದಾಗ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಬೆಟರ್ ಆಗಬೇಕಲ್ವ. ನಾವು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನೀವು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಆವಾಗ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ. ಯಾವುದೋ ಒಂದು ಸಂಬಂಧಗಳಲ್ಲಿ ಅವರು ಚೆನ್ನಾಗಿಲ್ಲ, ಖುಷಿಯಾಗಿಲ್ಲ, ಬೇಜಾರಲ್ಲಿದ್ದಾರೆ ಅಂದರೆ ಅವ್ರು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಅವ್ರು ಅರ್ಥ ಮಾಡ್ಕೊಂಡಿದ್ರೂ ಯಾಕೆ ಹಿಂಗೆ ಬಿಹೇವ್ ಮಾಡಿದ್ರು ಅನ್ನೋದು ಸೆಕೆಂಡ್ ಪ್ರಶ್ನೆ. ಅಥವಾ ಅವ್ರು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಆಗಿಲ್ಲ ಅಂತ ಇನ್ನೊಂದು ಪ್ರಶ್ನೆ. ಸೊ ಹಾಗಿರ್ಬೇಕಾದ್ರೆ ಈ ಪ್ರಕೃತಿಯಲ್ಲಿ ಇದುವರೆಗೂ ಉತ್ತರ ಸಿಗದೆ ಇರೋಂಥ ಪ್ರಶ್ನೆ ಇದಾಗಿದೆ. ಈ ಎಪಿಸೋಡಲ್ಲಿ ಉತ್ತರಗಳನ್ನ ಕೊಡುವಂಥ ಪ್ರಯತ್ನ ಮಾಡೋಣ. 4 ವ್ಯಕ್ತಿತ್ವಗಳಲ್ಲಿ ಮೊದಲನೇದಾಗಿ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿತ್ವ ಅಂತ ಕರಿತೀವಿ. ಇನ್ಫ್ಲೂಯೆನ್ಷಿಯಲ್ ಅಂದರೆ ಪ್ರಭಾವಶಾಲಿ ಅಂತಲೂ ಕರಿತೀವಿ. ಪ್ರಭಾವ ಬೀರಿರೋದು. ಎಸ್, ಈ ವ್ಯಕ್ತಿತ್ವಕ್ಕೆ ಇನ್ಫೈನೈಟ್ ಪೊಟೆನ್ಷಿಯಲ್ ಇರುತ್ತೆ. ಹೌದಾ? ಅಂದರೆ ಇವರು ಏನನ್ನ ಬೇಕಾದರೂ ವಿಜುವಲೈಸ್ ಮಾಡ್ಬೋದು, ಏನನ್ನ ಬೇಕಾದರೂ ಇಮ್ಯಾಜಿನೇಷನ್ ಮಾಡ್ಬೋದು. ಇವ್ರ ಬ್ರೈನ್ ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ ಕಂಪೇರ್ ಟು ಅದರ್ 3 ಪರ್ಸ್ನಾಲಿಟೀಸ್. ಅಡಾಪ್ಟಿವ್, ಬ್ಯಾಲೆನ್ಸ್ ಮತ್ತು ಡಾಮಿನೆಂಟ್ ಅಂತ ಇರುತ್ತೆ. ಈ ಪರ್ಸ್ನಾಲಿಟಿ ಅದ್ಭುತವಾಗಿ ಬೇರೆಯವರ ಆಲೋಚನಾ ವಿಧಾನಕ್ಕಿಂತ ಇವರ ಆಲೋಚನಾ ವಿಧಾನ ಸೂಪರ್ ಫಾಸ್ಟಾಗಿರುತ್ತೆ. ಇವ್ರ ಸ್ಪೀಡನ್ನು ಬೇರೆಯವ್ರಿಗೆ ಮ್ಯಾಚ್ ಮಾಡೋಕ್ಕೆ ಆಗದೇ ಇಲ್ದಿರೋ ಕಾರಣಕ್ಕೋಸ್ಕರ ಬೇರೆಯವರೆಲ್ಲರೂ ದಡ್ರು, ಅವ್ರು ನನಗಿಂತ ತುಂಬ ಸ್ಲೋ ಇದ್ದಾರೆ ಅಂತ ಅಂದ್ಕೊಳೋಂಥ ನೇಚರ್ ಇರುತ್ತೆ. ಈ ವ್ಯಕ್ತಿತ್ವಕ್ಕೆ ಬೇಸಿಕ್ ನೀಡ್ ಅಂತ ಹೇಳ್ತೀವಿ ಸರ್. ಗಾಳಿ, ನೀರು, ಬೆಳಕು, ಆಹಾರ, ಇದೆಲ್ಲ ಬೇಸಿಕ್ ನೀಡ್ ಫಾರ್ ಆಲ್ ದ ಕ್ರಿಯೇಷನ್ಸ್ ಇನ್ ದಿಸ್ ವರ್ಲ್ಡ್ ಅಂತ ನಮ್ಗೆ ಗೊತ್ತಿದೆ. ಆದರೆ ವ್ಯಕ್ತಿಗತವಾಗಿ ಅವರ ವ್ಯಕ್ತಿತ್ವಕ್ಕೆ ಏನು ಬೇಸಿಕ್ ನೀಡ್ ಅಂತ ಗೊತ್ತಾಗಿಲ್ಲ ಅಂದರೆ ಆ ಮೆದುಳು ಅವರ ಜೀವನಗಳ ವಾಂಟ್ಸ್ಗಳು, ಗೋಲ್ಸ್ಗಳು, ವಿಷನ್ ಅಥವಾ ಪರ್ಪಸ್ ಕಡೆ ಅವ್ರು ಯಾವತ್ತೂ ಫೋಕಸ್ ಮಾಡೋಕ್ಕಾಗದೆ ಪುನರಪಿ ಜನನ ಅಂತ ಮತ್ತೆ ಇನ್ನೊಂದು ಜನ್ಮ ಏರ್ಬೇಕಾಗ್ಬಿಡುತ್ತೆ. ಅಂದರೆ ಈ ಸೃಷ್ಟಿ ಧರ್ಮದಲ್ಲಿ ನನ್ನ ಬೇಸಿಕ್ ನೀಡ್ ನನಗೆ ಗೊತ್ತಾಗಿಲ್ಲ ಅಂದರೆ ನಾನು ಬೇರೆ ಯಾರೊಬ್ಬರಿಗೂ ನನಗಿದು ನೀಡ್ ಇದೆ ಕೊಡಿ ಅಂತ ಕೇಳೋಕ್ಕಾಗಲ್ಲ. ದಾಹ ಆದಾಗ ನೀರು ಕೇಳ್ತೀವಿ, ಕುಡಿತೀವಿ ಸರ್. ಆದರೆ ದಾಹ ಆದಾಗ ಇವಾಗ ನೀರು ಕುಡಿದೇ ಇರೋವಂಥ ಜನಗಳು ಇದ್ದಾರೆ ನಮ್ಮ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಜನಗಳು. ಪೆಪ್ಸಿ ಕುಡಿತಾರೆ, ಕೊಕೊಕೋಲಾ ಕುಡಿತಾರೆ, ಎಳ್ನೀರು ಕುಡಿತಾರೆ. ಅಂದರೆ ಆ ಟೈಮಿಗೆ ನಿಗಿಸ್ಕೊಂತಿದ್ದಾರೆ ಅಷ್ಟೇ. ಅದು ಸಂಪೂರ್ಣವಾಗಿ ದೇಹಕ್ಕೆ ಬೇಡವಾಗದೇ ಇರೋ ಎಲಿಮೆಂಟ್ ಆ ಮೂಮೆಂಟಿಗೆ ದಾಹವಾದಾಗ. ಬೇರೆ ಟೈಮಲ್ಲಿ ಕುಡಿಬೇಕು ಕುಡಿಬಾರ್ದು ಅನ್ನೋದು ನಾನು ಮಾತಾಡದೇ ಇರೋವಂಥ ಸಬ್ಜೆಕ್ಟು. ಆದರೆ ದಾಹ ಆದಾಗ ನೀರು ಹೆಂಗೆ ಕುಡಿಬೇಕು ಅನ್ನೋದು ಅತಿ ಅವಶ್ಯಕವಾಗಿರೋ ವಿಚಾರ ನಮ್ಮ ದೇಹಕ್ಕೆ. ಅದೇ ರೀತಿ ವ್ಯಕ್ತಿತ್ವಕ್ಕೆ ಬೇಕಾಗಿರುವಂಥ ಬೇಸಿಕ್ ನೀಡನ್ನು ತಂದೆ ತಾಯಿ ಆಗಲಿ ಅಥವಾ ಟೀಚರ್ಸ್ ಆಗಲಿ ಕೊಡುವುದು ಅಷ್ಟೇ ಮುಖ್ಯವಾಗಿರುತ್ತೆ. ಇಲ್ಲ ಅಂದರೆ ಆ ವ್ಯಕ್ತಿತ್ವ ಅಲ್ಲಿಂದ ಡ್ಯಾಮೇಜ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ದೇಹ ಎಲ್ಲವನ್ನೂ ಸಂಭಾಳಿಸಿಕೊಳ್ಳುವಂತಹ, ಅರಗಿಸಿಕೊಳ್ಳುವಂಥ ಶಕ್ತಿಯನ್ನು ಕೆಲವು ವರ್ಷಗಳ ಪ್ರಕಾರ ಅದು ಹೊಂದಿರುತ್ತೆ. ಅದಾದಮೇಲೆ ಅದು ಫೈಟ್ ಮಾಡೋಕ್ಕೆ ಬಿಟ್ಬಿಡುತ್ತೆ. ಆವಾಗ ವ್ಯಕ್ತಿ ತುಂಬ ವೀಕ್ ಆಗಿ ಸ್ಟಾರ್ಟ್ ಆಗಿಬಿಡ್ತಾರೆ. ಈ ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿಯವರಿಗೆ ಬೇಸಿಕ್ ನೀಡ್ ಏನು ಬೇಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಸೆಲ್ಫ್ ಇಮೇಜ್, ಇವರಿಗೆ ಸ್ವಾಭಿಮಾನ ಸಖತ್ ಇಂಪಾರ್ಟೆಂಟ್. ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ವಿಷಯಗಳು ಯಾವುದೇ ಸುತ್ತಮುತ್ತ ವಾತಾವರಣದಲ್ಲಿ ಇದ್ದರೆ ಅವ್ರಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ, ತುಂಬ ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ. ಸೊ ಹಾಗಿರಬೇಕಾದ್ರೆ ನಾವೆಲ್ಲರೂ ಈ ಒಂದು ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿತ್ವಕ್ಕೆ ಅವರ ಸ್ವಾಭಿಮಾನಕ್ಕೆ ಪೂರಕವಾಗಿಯೇ ನಾವು ಪೇರೆಂಟಿಂಗ್ ಮಾಡೋದ್ರ ಮೂಲಕ, ವಾತಾವರಣ ಕೊಡೋದ್ರ ಮೂಲಕ ಆ ಒಂದು ವ್ಯಕ್ತಿತ್ವವನ್ನು ನಾವು ಸಂಪೂರ್ಣವಾಗಿ ಸದೃಢವಾಗಿ ಬೆಳೆಸೋಕ್ಕೆ ಸಾಧ್ಯ ಇದೆ. ಅದೇ ಥರ ಈ ವ್ಯಕ್ತಿಗಳಿಗೆ ಇನ್ಕ್ಲೂಸಿವ್ನೆಸ್ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ತಂದೆ ತಾಯಿ ಮಾತಾಡುವಾಗ ಮಗು ಜೊತೆಲಿ ಇರಬೇಕು ಅಂತ ಯಾವಾಗಲೂ ಅಪೇಕ್ಷಿಸ್ತಾ ಇರುತ್ತೆ. ಆದರೆ ತಂದೆ ತಾಯಿ ದೊಡ್ಡವರು ಮಾತಾಡ್ಬೇಕಾದ್ರೆ ನೀನೇನಕ್ಕೆ ಮಧ್ಯೆ ಬರ್ತೀಯಾ ಅಂತ ಅಂದ್ಬಿಟ್ರೆ ಓಕೆ, ಇವ್ರು ನನಗೆ ಪ್ರೀತಿಸ್ತಾ ಇಲ್ಲ, ಇವ್ರು ನನಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಇಗ್ನೋರೆನ್ಸ್ ನನ್ನ ಮೇಲೆ ಜಾಸ್ತಿ ಇದೆ, ಆ ಥರ ಮಗು ಏನನ್ನ ಬೇಕಾದ್ರೂ ತಪ್ಪಾಗಿ ಕಲ್ಪನೆ ಮಾಡ್ಕೊಂಡು ಬಿಡ್ಬೋದು. ಯಾಕೆಂದರೆ ಅವ್ರಿಗೆ ಆ ಥರ ಕಲ್ಪನಾ ಶಕ್ತಿ ಇದೆ. ಬೇರೆ ಮಕ್ಕಳಿಗೆ ಆ ಥರ ಕಲ್ಪನೆ ಇರಲ್ಲ. ಅವಾಗೇನಾಗುತ್ತೆ, ತಂದೆ ತಾಯಿ ಆ ಥರ ವಾತಾವರಣ ಕೊಟ್ಟರೂ ಕೂಡ ಆ ಮಗುಗೆ ತಂದೆ ತಾಯಿ ರಾಂಗ್ ಅಥವಾ ಬ್ಯಾಡ್ ಅಥವಾ ನನ್ನ ರಿಜೆಕ್ಟ್ ಮಾಡಿದ್ದಾರೆ, ನನ್ನ ಅಲೋನ್ ಮಾಡಿಬಿಟ್ರು ಅಂತ ಆ ಮಗುಗೇನೂ ಕ್ರಿಯೇಟ್ ಆಗಲ್ಲ. ಇದೆಲ್ಲ ನಾನು ಯಾಕೆ ಇಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ಬೇರೆ ಬೇರೆ ಸೈಕಾಲಜಿಕಲ್ ಎಕ್ಸ್ಪರ್ಟ್ಸ್ಗಳು ಬೇರೆ ಬೇರೆ ರೀತಿಯಾಗಿ ಸೊಲ್ಯೂಷನ್ ಕೊಡೋಕ್ಕಾಗದೆ
ಇನ್ನೂ ಇಂಡಿವಿಜುವಲ್ಸ್ಗಳನ್ನ ಸ್ಟ್ರಗ್ಲಿಂಗ್ ಮೋಡಲ್ಲೇ ಕಂಟಿನ್ಯೂ ಮಾಡ್ತಾರೆ. ಅಂದರೆ ನಾನು ಎಲ್ಲ ಎಕ್ಸ್ಪರ್ಟ್ಸ್ಗಳಿಗೆ ಏನು ರಿಕ್ವೆಸ್ಟ್ ಮಾಡ್ಕೊತೀನಪ್ಪ ಅಂತಂದರೆ, ನಾನು ಯಾರನ್ನು ಕಂಪ್ಲೇಂಟ್ ಮಾಡೋಕ್ಕೆ ಅಥವಾ ಬ್ಲೇಮ್ ಮಾಡೋಕ್ಕೆ ಇಲ್ಲಿ ಕೂತಿಲ್ಲ. ಎಲ್ಲರೂ ಅಪ್ಗ್ರೇಡ್ ಆಗುವ ಸಮಯ ಈ ಜಗತ್ತಲ್ಲಿ ಬಂದಾಗಿದೆ. ನಾವೆಲ್ಲ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಿದ್ವಿ, ಇವತ್ತು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಫಾರ್ ಮೋರ್ ಬೆಟರ್ ಸಬ್ಜೆಕ್ಟ್ ನಮಗೆ ಇವತ್ತು ಫೋನಲ್ಲಿ ಸಿಗ್ತಾ ಇದೆ, ಬಿಕಾಸ್ ಫೋನ್ಸ್ ಆರ್ ಅಪ್ಗ್ರೇಡೆಡ್ ಇನ್ ಲೈಫ್. ಸೊ ಅದೇ ಥರ ನಾವು ನಾಲೆಡ್ಜಲ್ಲಿ ಅಪ್ಗ್ರೇಡ್ ಆಗಬೇಕಾಗಿದೆ. ಓಲ್ಡ್ ಸ್ಕೂಲ್ ಸಿಸ್ಟಮ್ ಯಾವುದೆಲ್ಲ ಫಿಯರ್ ಕ್ರಿಯೇಟ್ ಮಾಡ್ತಿದೆ, ಯಾವುದೆಲ್ಲ ರಿಸಲ್ಟ್ಸ್ ಕೊಡೋಕ್ಕೆ ಡಿಲೇ ಮಾಡ್ತಾ ಇದೆ, ಆ ಸಬ್ಜೆಕ್ಟ್ಗಳಿಗಿಂತ ಇವಾಗ ಯೂನಿಕ್ ಟ್ರೂತಲ್ಲಿ ಹೇಳ್ತಿರೋಂಥ ಫಿಂಗರ್ ಪ್ರಿಂಟ್ ಕಾನ್ಸೆಪ್ಟು ಟೋಟಲಿ 100% ಅಥವಾ 180 ಡಿಗ್ರಿಯಲ್ಲಿ ಅಪ್ಗ್ರೇಡ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಯಾವುದೇ ಎಕ್ಸ್ಪರ್ಟ್ಸ್ಗಳಿಗೆ ನಿಮ್ಮ ಫೀಲ್ಡಲ್ಲಿ ಇರುವಂಥದ್ದು ರಿಸಲ್ಟ್ಸ್ ಕೊಡೋಕೆ ಆಗ್ತಾಯಿಲ್ಲ ಅಂದಮೇಲೆ ಕೈಂಡ್ಲಿ ಲೆಟ್ಸ್ ಬಿ ಓಪನ್ ಫಾರ್ ಲರ್ನಿಂಗ್. ನಾವು ಯಾರೂ ಕಡಿಮೆ ಯಾರೂ ಜಾಸ್ತಿ ಅಂತ ಹೇಳ್ತಾಯಿಲ್ಲ. ನಮಗೆ ಈ ವಿಷಯ ಗೊತ್ತಾಗಿದೆ, ನಾವು ನಿಮಗೆ ಹೇಳ್ಕೊಡ್ತೀವಿ. ನೀವು ನಿಮ್ಮ ಜಾಗಗಳಲ್ಲಿ ಈ ವಿಷಯಗಳನ್ನು ಎಕ್ಸ್ಪರ್ಟ್ಸ್ ಆಗ್ತಾ ಹೋಗಿ ಅಲ್ಲಿರೋ ಜಾಗಗಳಿಂದ ಜನಗಳಿಗೆ ನೀವು ಸೊಲ್ಯೂಷನ್ 100% ಕೊಡೋಕ್ಕೆ ಸಾಧ್ಯ ಇದೆ. ಇವಾಗ ನೀವು ಅರ್ಥ ಮಾಡ್ಕೊಂಡ್ರಿ, ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟಿಗೆ ಬೇಸಿಕ್ ನೀಡ್ ಸೆಲ್ಫ್ ಇಮೇಜ್, ಸ್ವಾಭಿಮಾನಕ್ಕೆ, ಹಾಗೂ ನಿಮ್ಮ ಸಂಬಂಧಗಳಲ್ಲಿ ಎಲ್ಲ ಡಿಸ್ಕಷನ್ಗಳಲ್ಲಿ ಅವರನ್ನು ಒಳಗೆ ಮಾಡ್ಕೊಳ್ಳಿ, ಅವ್ರನ್ನ ಬರಮಾಡಿಕೊಳ್ಳಿ, ಅವ್ರನ್ನ ಸೇರಿಸ್ಕೊಂಡು ಡಿಸ್ಕಷನ್ಸ್ ಮಾಡಿ. ಅವಾಗ ಏನಾಗುತ್ತೆ, ಆ ಬ್ರೈನಿಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಫೀಲಿಂಗ್ ಕ್ರಿಯೇಟ್ ಆಗಿ ಕಾನ್ಫಿಡೆಂಟ್ ಬೀಯಿಂಗ್ಸ್ ಆಗ್ತಾರೆ. ಆವಾಗ ಆ ಪರ್ಸನಾಲಿಟಿ ಸದೃಢವಾಗುತ್ತೆ ಅಂತ ನಾವು ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟಿ ಅಥವಾ ಪ್ರಭಾವಶಾಲಿ ವ್ಯಕ್ತಿತ್ವಕ್ಕೆ ಹೇಳ್ಬೋದು. ಓಕೆ, ಇದು 4 ವಿಧದ ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ಇದು ಮೊದಲನೇದು. ಇನ್ನೂ 3 ಇದೆ. ಹಾಗಾದ್ರೆ ವೇಟ್ ಮಾಡಬೇಕು ನೆಕ್ಸ್ಟ್ ಎಪಿಸೋಡ್. ಯಾಕೆ ಡಾಕ್ಟರ್ ಮುಳಿ ಜೊತೆ ಮಾತುಕತೆ ಮುಂದಿರುತ್ತೆ. ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟ್ಸ್ ಡಾಕ್ಟರ್ ಮುಳಿ ಅವರು ಅದ್ಭುತವಾದ ಕಂಟೆಂಟು. ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಇದು ಬೇಕೇ ಬೇಕಾಗಿರುವಂಥದ್ದು. ನಾನು ಹೆಚ್ಚು, ಅವ್ರು ಹೆಚ್ಚು, ಅವ್ರ ಮಾತು ನಾನು ಕೇಳಲ್ಲ, ನನ್ನ ಮಾತನ್ನು ಅವ್ರು ಕೇಳಲ್ಲ, ನಮ್ಮನ್ನು ಆ ಟೀಮಲ್ಲಿ ಬಿಟ್ಕೊಳ್ಳಲ್ಲ, ನನ್ನ ಬೆಳೆಯೋದಕ್ಕೆ ಅವಾಗ ಅವಕಾಶ ಕೊಡಲ್ಲ, ಅಥವಾ ನಾನು ಬೆಳೆದ್ಬಿಟ್ಟಿದ್ದೀನಿ ಸೊ ಅವ್ರು ತುಂಬ ಕೇಳು. ಇವೆಲ್ಲ ಕನ್ಫ್ಯೂಷನ್ ಇದೆಯಲ್ಲ, ಇದೇನೂ ಕೂಡ ಇಲ್ಲ. ಇದು ಪರ್ಸನಾಲಿಟಿ ಡೆವಲಪ್ಮೆಂಟು. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದರೆ ಸೊ ಡಾಕ್ಟರ್ ಮುರಳಿ ಅವ್ರನ್ನ ಭೇಟಿ ಮಾಡಿ. ಇದು ರೈಟ್ ನ್ಯೂಸ್.